ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ವೀಕ್ಷಕರೇ, ಇದು ಸತ್ಯ ಸುದ್ದಿಗೆ ಸ್ವಾಗತ. ಹರಿಹರದ ಕಳೆದ 3 ತಿಂಗಳಿಗೂ ಅಧಿಕ ದಿನಗಳಿಂದ ಅತ್ತ ಭದ್ರಾವತಿ, ಶಿವಮೊಗ್ಗ, ಮಲೆನಾಡು ಪ್ರದೇಶದಲ್ಲಿ ತಾಲೂಕಿನಾದ್ಯಂತ ಎಡಬಿಡದೆಗೊಳಿಸುತ್ತಿರುವ ಕಾರಣ ಹಾಗೂ ಭದ್ರಾ ಮತ್ತು ತುಂಗಾ ಡ್ಯಾಮಿನಿಂದ ಹೆಚ್ಚುವರಿ ನೀರನ್ನು ನದಿಗೆ ಬಿಡುತ್ತಿರುವುದರಿಂದ ನಗರದ ಹತ್ತಿರದಲ್ಲಿರುವ ತುಂಗಾಭದ್ರಾ ನದಿಯು ಅಪಾಯದ ಅಂಚನ್ನು ಮೀರಿ ಹರಿಯುತ್ತಿದೆ. ಇವೆಲ್ಲದರ ಮಧ್ಯೆ ನಗರದ ಗುತ್ತೂರಿನಲ್ಲಿ ಭಾನುವಾರ ರಾತ್ರಿ ಮೃತಪಟ್ಟಿದ್ದ ಪರಿಶಿಷ್ಟ ಜಾತಿಯ ನಾಗಮ್ಮ ರಾಮಪ್ಪ ಬಳ್ಳಾರಿ 75 ಅವರ ಅಂತ್ಯಕ್ರಿಯೆಯನ್ನು ನಡೆಸಲು ಬಂಧುಗಳು, ಸಮಾಜದ ಊರಿನವರು ಅನುಭವಿಸಿದ ನೋವು ಮರೆಯುವಂತದ್ದಲ್ಲ. ಗುತ್ತೂರು ಗ್ರಾಮದಲ್ಲಿ ಪರಿಶಿಷ್ಟ ಜಾತಿಯ ರುದ್ರಭೂಮಿ ಇಲ್ಲದಿರುವ ಕಾರಣ ಅಧಿಕಾರಿಗಳಿಗೆ ಮನವಿ ನೀಡಿ ಆ ಮನವಿಯನ್ನು ಪಡೆದ ಅಧಿಕಾರಿಗಳು ಮಾನವೀಯ ಮೌಲ್ಯಗಳು ಮತ್ತು ಕಾರ್ಯದಲ್ಲಿ ತೊಡಗಿದರೆ ಅವರಿಗೂ ಕೂಡ ತೊಂದರೆ ಕೊಡುವಂತಹ ದಲಿತ ವಿರೋಧಿ ಪಟ್ಟಭದ್ರ ಹಿತಾಸಕ್ತಿಯುಳ್ಳ ಸುಖ ಸುಮ್ಮನೆ ತೊಂದರೆ ಕೊಡುತ್ತಿರುವ ವಿಪರ್ಯಾಸ ಕೆಸರಿನಲ್ಲಿ ಹೆಣ ಹೊತ್ತು ಸಾಗುತ್ತಿರುವ ಈ ಜನಗಳತ್ತ ನೋಡಿದರೆ ಕಳ್ಳು ಹಿಂಡಿದ ಹಾಗೆ ಅನಿಸುತ್ತದೆ. ಅದರಲ್ಲೂ ತುಂಗಾಭದ್ರಾ ನದಿ ದಂಡೆ ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಕಾರಣ ಗುತ್ತೂರು ಗ್ರಾಮದ ಪರಿಶಿಷ್ಟ ಜಾತಿಯವರೆಲ್ಲ ಮೃತಪಟ್ಟಿದ್ದ ನಾಗಮ್ಮನ ಕಳೆಬರವನ ಅಂತ್ಯಕ್ರಿಯೆಗೆ ಅನುಭವಿಸಿದ ಸ್ಥಿತಿ ಯಾರಿಗೂ ಬರಬಹುದೆಂದು ಕಣ್ಣೀರು ಹಾಕುತ್ತಿರುವ ದೃಶ್ಯ ಬರೆಯುವಂತದ್ದಲ್ಲ. ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ. ಸಂಟ್ರಿ ಮಾಡ್ಕೊಂಬರ್ರಿ ಇದನ್ನ ಅವ್ರು ಐತಿ ಬುದ್ಧಿ ಬಾರ್ದು ಅಂತ ಈ ಗೌಡ್ರು ಅಂತ ಮುಗಿತಾರ.